ಫ್ರೆಂಡ್ಶಿಪ್ ಇಟ್ಸ್ ಅ ಬ್ಯೂಟಿಫುಲ್ ಬಾಂಡಿಂಗ್, ಇಟ್ಸ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್. ಬಟ್ ಕೆಲವೊಂದ್ಸರಿ ಫ್ರೆಂಡ್ಶಿಪ್ಸ್ ತುಂಬಾ ಕನ್ಫ್ಯೂಸಿಂಗ್ ಅಂತ ಅನಿಸ್ಬೋದು. ನಿಮ್ಮ ತುಂಬಾ ಒಂದು ಒಳ್ಳೆ ಫ್ರೆಂಡ್ ನಿಮ್ಮ ಜೊತೆ ತುಂಬಾ ಸ್ವೀಟ್ ಆಗಿರ್ತಾರೆ, ನೈಸ್ ಆಗಿರ್ತಾರೆ, ಎದುರುಗಡೆ ಸಿಕ್ಕಿದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಅದೇ ನೀವು ನಿಮ್ಮ ಲೈಫಲ್ಲಿ ಏನೋ ಒಂದು ಸಕ್ಸಸ್ ನೋಡ್ತಾ ಇದ್ದೀರಾ, ಪ್ರೋಗ್ರೆಸ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಅವ್ರ ಕಡೆಯಿಂದ ಏನೋ ಒಂದು ಕಾಲ್ ಬರ್ದೇ ಇರ್ಬೋದು, ಹೇ ಕಂಗ್ರಾಟ್ಸ್, ಐ ಆಮ್ ಹ್ಯಾಪಿ ಫಾರ್ ಯು ಅನ್ನೋ ಒಂದು ಸಿಂಪಲ್ ಮೆಸೇಜ್ ಕೂಡ ಬರ್ದೇ ಇರ್ಬೋದು. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮಲ್ಲಿ ನೀವೊಂದು ಏನೇ ಸ್ಟೋರೀಸ್ ಹಾಕಿದ್ರು 2 ನಿಮಿಷಕ್ಕೆ ಚೆಕ್ ಮಾಡಿರ್ತಾರೆ. ಅದೇ ನೀವು ನಿಮ್ಮ ಲೈಫ್ನ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಪೋಸ್ಟ್ ಮಾಡಿರ್ತೀರಾ, ಏನೋ ಒಂದು ಹೊಸದಾಗಿ ಟ್ರೈ ಮಾಡಿರ್ತೀರಾ, ರೆಸ್ಟೋರೆಂಟೋ ಬುಟೀಕೋ ಏನೋ ಓಪನ್ ಮಾಡಿದ್ದೀರಾ, ಅದ್ರ ಬಗ್ಗೆ ಪೋಸ್ಟ್ ಮಾಡಿದ್ದೀರಾ ಅಂತ ಅಂದರೆ ಐ ಆಮ್ ಹ್ಯಾಪಿ ಫಾರ್ ಯು ಅನ್ನೋ ಕಾಮೆಂಟ್ ಇರಲಿ, ಒಂದು ಲೈಕ್ ಕೂಡ ಮಾಡಿರಲ್ಲ. ಯು ವಂಡರ್ ವಾಟ್ ಹ್ಯಾಪೆಂಡ್, ಏನಾಗಿರ್ಬೋದು ಅಂತ. ದೇ ಕುಡ್ ಬಿ ಸೀಕ್ರೆಟ್ಲಿ ಜೆಲಸ್, ನಿಮಗೆ ಗೊತ್ತಿಲ್ಲದೆ ಸೀಕ್ರೆಟ್ಲಿ ಅವರು ಅವರ ಲೈಫ್ನ ನಿಮ್ಮ ಜೊತೆ ಕಂಪೇರ್ ಮಾಡ್ಕೊಳ್ತಾ ಇರ್ಬೋದು. ಸೊ ಬೇರೆಯವ್ರಿಗೆ ಒಳ್ಳೇದಾಗಬೇಕು, ಬಟ್ ನನಗಿಂತ ಬೇರೆಯವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಎಲ್ರಿಗೂ ಇರಲ್ಲ. ಸೊ ಅಂಥ ಫ್ರೆಂಡ್ಶಿಪ್ಸ್ನು ನೋಡ್ತೀವಿ. ಆ್ಯಂಡ್ ಆಲ್ಸೋ ಕೆಲವರು ಐ ಡೋಂಟ್ ಲೈಕ್ ಹರಪ್ಪ, ಅವಳು ಎನರ್ಜಿ ನಂಗೆ ಇಷ್ಟ ಆಗಲ್ಲ, ಅವಳು ತುಂಬ ರೂಡ್ ಆಗಿರ್ತಾಳೆ, ಆ್ಯಂಟಿ ಸೋಷಿಯಲ್ ಅಂತ ಅಂದ್ಕೊಂಡಿರ್ತೀರ. ಬಟ್ ನಿಮ್ಗೇನೋ ಒಂದು ಕಷ್ಟದಲ್ಲಿ ಹೆಲ್ಪ್ ಬೇಕು ಅಥವಾ ನಿಮ್ಗೇನೋ ಒಂದು ಸಪೋರ್ಟ್ ಬೇಕು ಅಂತ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆ ಫ್ರೆಂಡ್ ಬಂದು ನಿಮಗೆ ಸಪೋರ್ಟ್ ಮಾಡಿರ್ಬೋದು. ಸೊ ಈ ರೀತಿ ಫ್ರೆಂಡ್ಶಿಪ್ ಇಸ್ ವೆರಿ ಟ್ರಿಕ್ಕಿ, ಪೀಪಲ್ ಆರ್ ರಿಯಲಿ ಕನ್ಫ್ಯೂಸಿಂಗ್. ಸೊ ಇವತ್ತಿನ ವಿಡಿಯೋಲಿ ಟಾಕ್ಸಿಕ್ ಫ್ರೆಂಡ್ಸ್ ಯಾರು, ಅವರಿಂದ ಯಾಕೆ ನೀವು ದೂರ ಇರಬೇಕು, ಆ್ಯಂಡ್ ಅಂಥವ್ರ ಟ್ರೇಡ್ಸ್ ಏನಿರುತ್ತೆ, ಆ್ಯಂಡ್ ಆಲ್ಸೋ ಗುಡ್ ಫ್ರೆಂಡ್ಸ್ ಯಾರು, ಇಂಥವ್ರನ್ನ ಯಾಕೆ ನೀವು ಲೈಫಲ್ಲಿ ಅಟ್ ಎನಿ ಕಾಸ್ಟ್ ಬಿಟ್ಕೊಡ್ಲೇಬಾರ್ದು, ಇದೆಲ್ಲದನ್ನು ಇವತ್ತಿನ ವಿಡಿಯೋಲಿ ಮಾತಾಡೋಣ. ಆ್ಯಂಡ್ ದಿಸ್ ಇಸ್ ಪ್ಯೂರ್ಲಿ ಮೈ ಒಪಿನಿಯನ್. ಸೊ ನೀವು ನಿಮ್ಮ ಪರ್ಸ್ನಲ್ ಬಾಂಡಿಂಗ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡಿರೋಂಥ ವಿಷಯಗಳು, ಕೆಮಿಸ್ಟ್ರಿ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಯೋಚನೆ ಮಾಡಿ ಫ್ರೆಂಡ್ಶಿಪ್ ಬಗ್ಗೆ ಅನ್ನೋದು ನನ್ನ ಒಂದು ಆನೆಸ್ಟ್ ಸಜೆಷನ್. ಸೊ ಲೆಟ್ಸ್ ಟಾಕ್ ಅಬೌಟ್ ಫ್ರೆಂಡ್ಶಿಪ್. ಯೂಶ್ವಲಿ ಫ್ರೆಂಡ್ಶಿಪ್ ಅಂತ ಅಂದರೆ ನಮಗೆ ಒಂದು ಡಿಫ್ರೆಂಟ್ ಏಜಲ್ಲಿ ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಸ್ಕೂಲಲ್ಲೋ ಕಾಲೇಜಲ್ಲೋ ಓದುವಾಗ ತುಂಬ ಎಕ್ಸ್ಪೆಕ್ಟೇಷನ್ ಇರಲ್ಲ, ಕಾಂಪ್ಲಿಕೇಶನ್ಸ್ ಇರಲ್ಲ, ಬೇಗ ಫ್ರೆಂಡ್ಸ್ ಮಾಡ್ಕೋತೀವಿ, ತುಂಬ ಬೇಗ ಕ್ಲೋಸ್ ಆಗ್ತೀವಿ. ಸ್ಕೂಲಲ್ಲೇ ಹೇಳಬೇಕು ಅಂದರೆ ನಮ್ಗೆ ಯಾರೂ ಆಗಲ್ಲ ಅಂತ ಅಂದರೆ ನಮ್ಮ ಬೆಸ್ಟ್ ಫ್ರೆಂಡ್ ಕೂಡ ಅವ್ರ ಜೊತೆ ಮಾತಾಡಬಾರ್ದು. ಆ್ಯಂಡ್ ಆಟೋಗ್ರಾಫ್ ಬುಕ್ಕಲ್ಲಿ ಬೆಸ್ಟ್ ಫ್ರೆಂಡ್ಸ್ ಹೆಸರಲ್ಲಿ ಫಸ್ಟ್ ನನ್ನ ಹೆಸರು ಇರಬೇಕು, ಬೇರೆಯವ್ರ ಜೊತೆ ನನಗಿಂತ ಜಾಸ್ತಿ ಕ್ಲೋಸ್ ಆಗಂಗಿಲ್ಲ. ಹೀಗೆಲ್ಲ ಆದರೆ ವಿಲ್ ಬಿ ವೆರಿ ಪಾಸೆಸಿವ್, ವಿಲ್ ಬಿ ವೆರಿ ಜೆಲಸ್ ಆ್ಯಂಡ್ ಕೋಪ ಬಂದ್ಬಿಡುತ್ತೆ. ಸೊ ಏನಾಗುತ್ತೆ ಯೂಶ್ವಲಿ ಅಂತ ಅಂದರೆ ನಾವು ಸ್ಕೂಲ್ ಕಾಲೇಜ್ಗೆ ಹೋಗುವಾಗ ಎಲ್ರದ್ದು ಸೇಮ್ ಗೋಲ್ಸ್ ಇರುತ್ತೆ. ಎಲ್ಲರೂ ಏನಪ್ಪ, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಕಾಲೇಜಲ್ಲಿದ್ದರೆ ಚೆನ್ನಾಗಿ ಓದಿ ಪಾಸ್ ಆಗಿ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಸಿಗಬೇಕು ಅನ್ನೋದು. ಬಟ್ ಯಾವಾಗ ನಾವು ಕಾಲೇಜ್ ಮುಗಿಸಿ ಒಂದು ಕೆಲ್ಸಕ್ಕೆ ಹೋಗೋಕ್ಕೆ ಶುರು ಮಾಡ್ತೀವಿ, ಒಂದು ರಿಯಲ್ ಲೈಫ್ ಸಿಚುವೇಶನ್, ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಹಿಟ್ಟಾಗುತ್ತೆ, ಆವಾಗ ನಮ್ಮ ಪಾತ್ ಬೇರೆ ಇರುತ್ತೆ, ಅವ್ರ ಪಾತ್ ಬೇರೆ ಇರುತ್ತೆ, ಅವ್ರ ಸ್ಟ್ರಗಲ್ಸ್ ಬೇರೆ, ನಮ್ಮ ಸ್ಟ್ರಗಲ್ಸ್ ಬೇರೆ, ನಮ್ಮ ಮಿಸ್ಟೇಕ್ಸ್ ಬೇರೆ, ನಮ್ಮ ಲರ್ನಿಂಗ್ಸ್ ಬೇರೆ, ನಾವು ಮೀಟ್ ಆಗುವಂತಹ ಜನ ಬೇರೆ, ಅವ್ರು ಮೀಟ್ ಆಗುವಂತಹ ಜನ ಬೇರೆ, ನಾವು ನೋಡುವಂತಹ ಕಾಂಟೆಂಟ್ ಬೇರೆ, ಅವ್ರು ನೋಡುವಂತಹ ಕಾಂಟೆಂಟ್ ಬೇರೆ. ಸೊ ಹೀಗಿದ್ದಾಗ ನಮ್ಮ ಪರ್ಸೆಪ್ಷನ್ಸ್, ನಾವು ಯೋಚನೆ ಮಾಡುವಂತಹ ರೀತಿ, ನಾವು ತಗೊಳ್ಳುವಂತಹ ಡಿಸಿಷನ್ಸ್ ಪ್ರತಿಯೊಂದು ಚೇಂಜ್ ಆಗ್ತಾ ಹೋಗುತ್ತೆ, ಬೇರೆ ನಮ್ಮ ಎನ್ವೈರ್ನ್ಮೆಂಟಿಂದ ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ. ಸೊ ಹೀಗಿದ್ದಾಗ ಇವನ್ ಏನೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ ಅಂತ ಅಂದ್ರೂ ಅವರ ಪರ್ಸೆಪ್ಷನ್ ಫುಲ್ಲು ಚೇಂಜ್ ಇರ್ಬೋದು ನಿಮ್ದಕ್ಕಿಂತ. ಅವ್ರ ಉತ್ತರ ಅಂದರೆ ನೀವು ದಕ್ಷಿಣ, ಈ ರೀತಿ ಆಗಿರ್ಬೋದು. ಆ್ಯಂಡ್ ಇಟ್ಸ್ ವೆರಿ ಕಾಮನ್ ಫಾರ್ ಪೀಪಲ್ ಟು ಔಟ್ ಗ್ರೋ ಫ್ರೆಂಡ್ಶಿಪ್ಸ್. ಆ್ಯಂಡ್ ಇದ್ರ ಬಗ್ಗೆ ಗಿಲ್ಟ್ ಫೀಲ್ ಆಗುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಅನ್ನಿಸ್ಬೋದು ಎಷ್ಟೋ ವರ್ಷಗಳಾದ್ಮೇಲೆ ಇಷ್ಟು ವರ್ಷ ತಲೆಹರಟೆ ಮಾಡಿದ್ದೆಲ್ಲ ಸಾಕು, ಈಗ ನಾನು ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಂಡು ಲೈಫ್ನ ಏನೋ ಒಂದು ಮಾಡಬೇಕು ಲೈಫಲ್ಲಿ ಅಂತ ನಿಮ್ಮ ತಲೆಯಲ್ಲಿ ಇರುವಂತಹ ಇನ್ಸೆಕ್ಯೂರಿಟಿ, ಫಿಯರ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಹೆಸಿಟೆನ್ಸ್, ಇದೆಲ್ಲದನ್ನು ಈ ರೀತಿ ವಿಡಿಯೋಸ್ ನೋಡ್ಕೊಂಡು, ಒಳ್ಳೊಳ್ಳೆ ಬುಕ್ಸ್ ಓದ್ಕೊಂಡು, ನೀವು ಡಿಸಿಪ್ಲಿನ್ ಅಲ್ಲಿದ್ದು ಏನೋ ಒಂದು ಡಿಸಿಷನ್ ತಗೊಂಡು ಒಂದು ಹೊಸ ಪಾತ್ನ ಚೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅವರು ನಿಮ್ಮ ಡ್ರೀಮ್ಸ್ ಬಗ್ಗೆ, ಗೋಲ್ಸ್ ಬಗ್ಗೆ ಮಾಕ್ ಮಾಡೋದು, ಗೇಲಿ ಮಾಡೋದು, ಓ ನೋಡಪ್ಪ ಡಾಕ್ಟರ್ ಆಗ್ತಾಳಂತೆ, ಇಂಜಿನಿಯರ್ ಆಗ್ತಾಳಂತೆ, ಪೇಂಟರ್ ಆಗ್ತಾಳಂತೆ, ಈ ರೀತಿ ಕಾಲು ಎಳೆಯೋದಕ್ಕೆ ಫ್ರೆಂಡ್ಸ್ ಇರೋದು. ಬಟ್ ಒಂದೆರಡು ಸರಿ ಓಕೆ, ಬಟ್ ಪದೇ 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 ಇದೇ ರೀತಿ ಆಗ್ತಾ ಇದೆ, ನಿಮ್ಮ ವೀಕ್ನೆಸ್ ಬಗ್ಗೆ ಆಡ್ಕೋತಾ ಇದ್ದಾರೆ, ನಿಮಗೆ ಟಾಂಟ್ ಮಾಡ್ತಾ ಇದ್ದಾರೆ, ನಿಮ್ಮ ಇನ್ಸೆಕ್ಯೂರಿಟಿನ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ಅಂದರೆ ನೀವು ಕಷ್ಟಪಟ್ಟು ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಂಡಿರ್ತೀರ. ಸೊ ಅದನ್ನೆಲ್ಲ ಈ ರೀತಿ ಒಂದು ಶಾಟರ್ ಮಾಡ್ತಾರೆ, ಏನೋ ಒಂದು ಟಾಂಟ್ ಮಾಡಿ, ಮಾಕ್ ಮಾಡಿ ಅಂತ ಅಂದರೆ ಯು ಶುಡ್ ರಿಯಲಿ ಥಿಂಕ್, ನಿಮಗೆ ನಿಜವಾಗ್ಲೂ ಆ ಫ್ರೆಂಡ್ಶಿಪ್ನ ಅವಶ್ಯಕತೆ ಇದೆಯಾ ಅಂತ. ಯು ಫೀಲ್ ರಿಯಲಿ ಬ್ಯಾಡ್, ಇಂಥವ್ರ ಜೊತೆ ನಾನು ಇಷ್ಟು ವರ್ಷ ಫ್ರೆಂಡ್ಶಿಪ್ಪಲ್ಲಿದ್ನ, ಇಂಥವ್ರ ಜೊತೆ ಅಷ್ಟು ಒಳ್ಳೊಳ್ಳೆ ಮೆಮರೀಸ್ನ ಮಾಡ್ಕೊಂಡಿದ್ನ. ಹೀಗಾದಾಗ ಯು ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಬ್ಯಾಕ್, ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಒಳ್ಳೊಳ್ಳೆ ವಿಷಯಗಳು ನಿಮ್ಮ ಲೈಫಲ್ಲಿ ಆಗ್ತಿರುವಂತಹ ಗುಡ್ ನ್ಯೂಸ್ನ ಶೇರ್ ಮಾಡಬೇಕು ಅಂತ ನಿಮ್ಗೆ ಅನ್ಸಲ್ಲ. ಬಿಕಾಸ್ ಯು ನೋ ಅವ್ರಿಗೇನು ಖುಷಿ ಆಗಲ್ಲ ಅದರಿಂದ ನೀವೇನೇ ಗುಡ್ ನ್ಯೂಸ್ ಶೇರ್ ಮಾಡಿದ್ರು. ಇನ್ಫ್ಯಾಕ್ಟ್ ದೇ ವಿಲ್ ಸ್ಟಾರ್ಟ್ ಜಡ್ಜಿಂಗ್ ಯು.
ಓ ಇವಳು ನಿಜವಾಗ್ಲೂ ಆರ್ಟಿಸ್ಟ್ ಆಗೋದ್ಲಾ, ಇವಳು ನಿಜವಾಗ್ಲೂ ಡಾಕ್ಟರ್ ಆಗೋದ್ಲಾ ಅನ್ನೋ ರೀತಿ ಒಂದು ಯೋಚನೆ ಬರುತ್ತೆ, ಆ ರೀತಿ ಒಂದು ಡಿಸ್ಕಷನ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಸೊ ಯು ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಬ್ಯಾಕ್ ಟು ದೆಮ್. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಈ ರೀತಿ ಟಾಕ್ಸಿಕ್ ಇದ್ದಾಗ ನೀವು ಅವರ ವ್ಯಾಲಿಡೇಷನ್ಗೋಸ್ಕರ, ಅವರ ಅಪ್ರೂವಲ್ಗೋಸ್ಕರ ಆ ಒಂದು ಫ್ರೆಂಡ್ಶಿಪ್ನ ಹೋಲ್ಡ್ ಮಾಡಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ನೀವು ಅವ್ರ ಜೊತೆನೆ ಅಲ್ಲೇ ಉಳ್ಕೋತೀರಾ, ಅಥವಾ ಅವ್ರೇನಾರು ಅನ್ಕೊಳ್ಳಿ ನನ್ನ ಫ್ಯೂಚರ್ ನನಗೆ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ನಿಮ್ಮ ಕರಿಯರ್ ಚಾಯ್ಸ್ನ ನೀವು ಮಾಡ್ಕೋತೀರಾ, ಏನು ಡಿಸಿಷನ್ ತೊಗೊತೀರಾ ಅನ್ನೋದು ನಿಮ್ಮ ಫ್ಯೂಚರ್ನ ಅಲ್ಲಿ ಡಿಸೈಡ್ ಮಾಡುತ್ತೆ. ಈ ಮೂಮೆಂಟಲ್ಲಿ ನಿಮಗೆ ಭಯ ಆಗ್ಬೋದು, ಅಯ್ಯೋ ನಾನು ತುಂಬ ಸೆಲ್ಫಿಶ್ ಆಗ್ತಾ ಇದ್ದೀನಿ, ಆ ಫ್ರೆಂಡ್ಶಿಪ್ನೆಲ್ಲ ಬಿಟ್ಕೊಡ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ಇರುವಂತಹ ಫ್ರೆಂಡ್ಶಿಪ್ಪು, ಆ್ಯಂಡ್ ಈಗ ಫ್ರೆಂಡ್ಸ್ನೆಲ್ಲ ಬಿಟ್ಬಿಟ್ರೆ ನಂಗೆ ಮತ್ತೆ ಫ್ರೆಂಡ್ಸ್ ಸಿಗ್ತಾರೋ ಇಲ್ವೋ, ಈ ರೀತಿ ಎಲ್ಲ ಭಯ ಆಗ್ಬೋದು. ಆ್ಯಂಡ್ ಇದು ಎಲ್ರಿಗೂ ಆಗುತ್ತೆ. ನೀವು ತಗೊಳ್ಳೋ ಅಂತಹ ನೆಕ್ಸ್ಟ್ ಪಾತ್ ಇದೆಯಲ್ಲ, ಆ ಪಾತಲ್ಲಿ ಹೋಗ್ತಾ ಇರುವಂತಹ ಬೇರೆ ಜನ ಇರ್ಬೋದು, ಆ ಒಂದು ಟಫ್ ಪಾತ್ನ ತೊಗೊಂಡಿದ್ದಾರೆ ಅಂತ ಅಂದರೆ ಅವರು ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ, ನಿಮ್ಮ ರೀತಿ ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿಕೊಂಡು ಆ ಒಂದು ಪಾತ್ ತೊಗೊಂಡಿದ್ದಾರೆ ಅಂತ. ಸೊ ಆ ಒಂದು ಸೆನ್ಸಿಬಿಲಿಟಿ, ಮೆಚುರಿಟಿ ಅವರಿಗಿರುತ್ತೆ. ಹೀಗಿದ್ದಾಗ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ಜನ ಆ ಒಂದು ಪಾತಲ್ಲಿ ಸಿಗ್ತಾ ಹೋಗ್ತಾರೆ. ಸೊ ಗ್ರ್ಯಾಜುಲಿ ನೀವು ಅವ್ರ ಜೊತೆ ಫ್ರೆಂಡ್ಸ್ ಆಗ್ಬೋದು. ಸೊ ಈ ಒಂದು ಗುಡ್ ಮೈಂಡೆಡ್ ಫ್ರೆಂಡ್ಸ್ ಹೇಗಿರ್ತಾರೆ, ಟಾಕ್ಸಿಕ್ ಫ್ರೆಂಡ್ಸ್ ರೀತಿ ಜಡ್ಜ್ ಮಾಡಲ್ಲ, ಅಥವಾ ನೀವೇನೋ ಡಿಸಿಷನ್ ತೊಗೋಬೇಕು ಅಂತ ಅಂದ್ರೂ ಅವ್ರಿಗೆ ಹೆದರ್ಕೊಂಡು ಅವ್ರು ಒಪ್ಕೋತಾರೋ ಇಲ್ವೋ ಅಂತ ಹೆದರ್ಕೊಂಡು ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೇನೋ ಅನ್ನೋ ರೀತಿ ತೊಗೊಳ್ಳೋ ಅಂತಹ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಅವ್ರ ಫೀಲ್ಡೇ ಬೇರೆ ಏನೋ ಆಗಿದೆ, ನಿಮ್ಮ ಫೀಲ್ಡೇ ಬೇರೆ ಏನೋ ಇದ್ರೂ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಈ ರೀತಿ ಫ್ರೆಂಡ್ಸ್ ನಿಮಗೆ ನಿಜವಾಗ್ಲೂ ಬೇಕು ಲೈಫಲ್ಲಿ. ಏನಾಗುತ್ತೆ, ನೀವು ಸ್ಕೂಲು ಕಾಲೇಜ್ಗೆ ಹೋಗುವಾಗ ಏನೋ ಒಂದು ತಲೆಹರಟೆ ಮಾಡಿಕೊಂಡು ಫನ್ ಆಗಿರೋದು ಅದು ಓಕೆ, ಬಟ್ ನೀವು ಒಂದು ಸರ್ಟೆನ್ ಏಜ್ ಆಫ್ಟರ್ 20-25 ಹತ್ರ ಬಂದಾಗ ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ನೀವು ಮನೆ ನೋಡ್ಕೋಬೇಕು, ಕರಿಯರ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಬೇರೆ ರಿಲೇಷನ್ಶಿಪ್ ಆಗಿರ್ಬೋದು, ಈ ಒಂದು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಎನರ್ಜಿ ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀವು ನಿಮ್ಮ ಎನರ್ಜಿ ಟೈಮ್ನ ಯಾರ ಮೇಲೆ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಫೋನ್ ಬ್ಯಾಟ್ರಿ ಅಂತ ಅಂದ್ಕೊಳ್ಳಿ, ಬೆಳಗ್ಗೆ 100% ಚಾರ್ಜಲ್ಲಿ ಮನೆಯಿಂದ ಹೊರಟಿರ್ತೀರಾ. ಸೊ ನೀವು ಒಂದೊಂದೇ ವಿಷಯಗಳನ್ನ, ಕೆಲಸಗಳನ್ನ ಮಾಡ್ತಾ ಹೋದಂಗೂ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಆ ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ. ಈವನ್ ಚಿಕ್ಕ ವಿಷಯನೇ, ನೀವು ಲಂಚ್ಗೆ ಏನು ಆರ್ಡರ್ ಮಾಡಬೇಕು ಇದ ಅಂತ ಡಿಸಿಷನ್ ತೊಗೊಳೋದಕ್ಕೂ ನಿಮ್ಮ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೀಗಿದ್ದಾಗ ನೀವು ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಫ್ರೆಂಡ್ ಜೊತೆ ಡಿಬೇಟ್ ಮಾಡಬೇಕು, ಆರ್ಗ್ಯೂ ಮಾಡಬೇಕು, ಅಥವಾ ಅವ್ರ ಪ್ರತಿಯೊಂದು ಮಾತುಗೂ ಅಫೆಂಡ್ ಆಗ್ತಾರೆ, ನೀವು ಅವ್ರನ್ನ ಪ್ಯಾಸಿಫೈ ಮಾಡಬೇಕು ಅಂತ ಇದ್ದಾಗ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ. ಸೊ ಇಂಥ ಫ್ರೆಂಡ್ಶಿಪ್ಸ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಬಿಕಾಸ್ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಲೈಫಲ್ಲಿ ಜನ ಬರ್ತಾ ಇರ್ತಾರೆ, ಜನ ಹೋಗ್ತಾ ಇರ್ತಾರೆ. ಸೊ ನಾವು ಎರಡೂ ಪಾರ್ಟ್ ಬಗ್ಗೆನೂ ಓಕೆ ಇರಬೇಕು. ಜನ ಬರೋದು ಓಕೆ, ಜನ ಹೋಗೋದು ಓಕೆ. ಬಿಕಾಸ್ ಏನಾಗುತ್ತೆ, ಹೊಸ ಜನರು ಬರ್ತಾ ಇದ್ದಂಗೂ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಅವರು ಬೆಳೆದಂತಹ ಎನ್ವೈರ್ನ್ಮೆಂಟ್ ಬೇರೆ, ಅವರು ಯೋಚನೆ ಮಾಡುವಂತಹ ರೀತಿ ಬೇರೆ, ಅವರು ತಗೊಳ್ಳುವಂತಹ ಡಿಸಿಷನ್ಸ್ ಬೇರೆ, ಅವರ ನಂಬಿಕೆಗಳು ಬೇರೆ. ಸೊ ಇದೆಲ್ಲದನ್ನು ನೀವು ಮ್ಯಾಚ್ ಮಾಡಬೇಕು. ಇಲ್ಲ ಅಂತ ಅಂದರೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಟೈಮ್, ನಿಮ್ಮ ಎನರ್ಜಿ ಕೂಡ ಇಲ್ಲಿ ಖರ್ಚಾಗ್ತಾ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ಫ್ರೆಂಡ್ಸ್. ನೀವು ಯಾರನ್ನ ಫ್ರೆಂಡ್ಸ್ ಆಗಿ ಚೂಸ್ ಮಾಡ್ತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಬಿಕಾಸ್ ನೀವು ನಿಮ್ಮ ಕರಿಯರ್ ಜೊತೆನೇ ಏನೋ ಒಂದು ಕೋರ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ನಿಮ್ದು ಏನೋ ಒಂದು ಪ್ಯಾಷನ್ ಇದೆ, ಅಥವಾ ಅದ್ರ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಏನೇ ಒಂದು ಇದ್ರೂ ನಿಮ್ಮ ಒಂದು ಟಾಕ್ಸಿಕ್ ಫ್ರೆಂಡ್ಸ್ ಏನು ಮಾಡ್ತಾ ಇದ್ರು, ನಿನ್ನ ಕೈಲಿ ಇದಾಗತ್ತಾ, ನಿನ್ಗೆ ಅಷ್ಟೊಂದು ವೀಕ್ನೆಸ್ ಇದೆ, ನೀನು ಅದನ್ನು ಮಾಡ್ತೀಯಾ, ಇದನ್ನು ಮಾಡ್ತೀಯಾ ಅಂತೇಳಿ ಮಾಕ್ ಮಾಡ್ತಾ ಇದ್ರು. ಬಟ್ ನಿಮ್ಮ ಗುಡ್ ಮೈಂಡೆಡ್ ಫ್ರೆಂಡ್ಸ್ ಏನು ಮಾಡ್ತಾರೆ, ವಾವ್ ನೀನು ಬುಟಿಕ್ ಓಪನ್ ಮಾಡ್ತಾ ಇದೆಯಾ, ಹೋಟೆಲ್ ಓಪನ್ ಮಾಡ್ತಾ ಇದೆಯಾ, ನಾನು ಫಸ್ಟ್ ಡೇ ಇರ್ತೀನಿ, ನಾನು ನಿನಗೆ ಬೋಣಿ ಮಾಡ್ತೀನಿ ಅನ್ನೋ ಒಂದು ಸಪೋರ್ಟ್ ಇದೆಯಲ್ಲ, ಆ ಒಂದು ಸಪೋರ್ಟ್ ನಿಮಗೆ ಗುಡ್ ಮೈಂಡೆಡ್ ಫ್ರೆಂಡ್ಸ್ ಕೊಡ್ತಾರೆ. ನೀವು ಏನೋ ಒಂದು ಹೊಸ ವೆಂಚರ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಪೋಸ್ಟ್ ಮಾಡಿದಾಗ ನಿಮ್ಮ ಟಾಕ್ಸಿಕ್ ಫ್ರೆಂಡ್ಸ್ ಆಗಿದ್ರೆ ಅದನ್ನ ಲೈಕು ಮಾಡಲ್ಲ, ಶೇರು ಮಾಡಲ್ಲ, ಅಥವಾ ಒಂದು ಪರ್ಸ್ನಲಿ ಒಂದು ಕಾಲ್ ಮಾಡಿ ಕಂಗ್ರ್ಯಾಚುಲೇಟು ಮಾಡಲ್ಲ. ಬಟ್ ಈ ನಿಮ್ಮ ಗುಡ್ ಫ್ರೆಂಡ್ಸ್ ನೀವು ಕೇಳ್ದೇನೆ ನಿಮಗೆ ನಿಮ್ಮ ಒಂದು ಪೋಸ್ಟ್ನ ಸ್ಟೋರಿಗೆ ಶೇರ್ ಮಾಡಿಕೊಂಡು ಕಂಗ್ರ್ಯಾಚುಲೇಟ್ ಮಾಡೋದಾಗಿರ್ಬೋದು, ಅಥವಾ ನೀವು ಹೇಳ್ದೇನೆ ಅವರು ಸುತ್ತಮುತ್ತ ಇರುವಂತಹ ಅಥವಾ ಅವರ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಈ ರೀತಿ ನನ್ನ ಫ್ರೆಂಡ್ ಏನೋ ಒಂದು ಹೊಸ ವೆಂಚರ್ ಸ್ಟಾರ್ಟ್ ಮಾಡಿದ್ದಾರೆ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಅವರು ವಾಲಂಟರಿ ಆಗಿ ಅವ್ರು ನಿಮಗೆ ಸಪೋರ್ಟ್ ಮಾಡೋದಿದೆಯಲ್ಲ, ದಿಸ್ ಇಸ್ ಟ್ರೂಲಿ ಪ್ರೈಸ್ಲೆಸ್. ಆ್ಯಂಡ್ ಇನ್ನೊಂದು ಟಾಕ್ಸಿಕ್ ಟ್ರೇಟ್ ಆಫ್ ಅ ಫ್ರೆಂಡ್ ಅಂತ ಅಂದರೆ, ಇದು ಹುಡುಗರಿಗಿಂತ ಈ ಒಂದು ಇನ್ಸಿಡೆಂಟ್ ಹುಡುಗಿಯರಲ್ಲಾಗೋದೇ ಜಾಸ್ತಿ. ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಮಾತಾಡ್ತಾ ಇದ್ದಾರೆ ಅಂತ ಅಂದಾಗ ಯಾರೋ ಒಬ್ಳು ಎದ್ದು ಹೋಗ್ತಾಳೆ, ಕಾಲ್ ಬಂತೋ ಏನೋ ಅಂತ. ಸೊ ಅವಳು ಹೋಗಿದ ತಕ್ಷಣ ಅವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಗಾಸಿಪ್ ಮಾಡೋದು ಇದೆಯಲ್ಲ, ದಿಸ್ ಈಸ್ ಸಚ್ ಅ ಹಾರಿಬಲ್ ಥಿಂಗ್ ಟು ಡೂ. ನೀವು ಫ್ರೆಂಡ್ಸ್ ಅಂತ ಅನ್ಕೊಂಡಿದ್ದು ಈ ರೀತಿ ಮಾತಾಡೋದಿದೆಯಲ್ಲ, ದಿಸ್ ಇಸ್ ಅ ವೆರಿ ಬ್ಯಾಡ್ ಥಿಂಗ್ ಟು ಡೂ. ಈಗ ಒಬ್ಬರು ಇನ್ನೊಬ್ರ ಬಗ್ಗೆ ನಿಮ್ಮ ಹತ್ರ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತ ಅಂದರೆ 100% ನಿಮ್ಮ ಬಗ್ಗೆನೂ ಇನ್ನೊಬ್ರ ಹತ್ರ ಅವರು ನೆಗೆಟಿವ್ ಆಗಿ ಮಾತಾಡ್ತಾನೆ ಇರ್ತಾರೆ. ಬಿಕಾಸ್ ಇದು ಇನ್ನೊಬ್ರ ಬಗ್ಗೆ ಗಾಸಿಪ್ ಅಂತ ಅಲ್ಲ, ಬಟ್ ದ ಪ್ರಾಬ್ಲಮ್ ಈಸ್ ವಿತ್ ಇನ್ ದೆಮ್ಸೆಲ್ಸ್. ಅದೇ ಅವರ ನೇಚರ್ ಆಗಿರುತ್ತೆ. ಸೊ ಹೀಗಿದ್ದಾಗ ನಿಮಗೆ
ಅವ್ರು ನಿಮ್ಮ ಜೊತೆ ಎಷ್ಟೇ ಫ್ರೆಂಡ್ಲಿ ಆಗಿದ್ರೂ ನಿಮ್ಗೇನೋ ಒಂದು ವಿಷಯನ ಫುಲ್ ಟ್ರಸ್ಟ್ ಮಾಡಿ ಶೇರ್ ಮಾಡಬೇಕು ಅಂತ ಅನ್ಸಲ್ಲ ಅವ್ರ ಜೊತೆ. ಬಿಕಾಸ್ ಸಮ್ವೇರ್ ಸಬ್ ಕಾನ್ಷಿಯಸ್ಲಿ ಇವ್ರನ್ನ ನಾನು ನಂಬಕ್ಕಾಗಲ್ಲ, ಬಿಕಾಸ್ ಎಲ್ರ ಬಗ್ಗೆನೂ ಇದೇ ರೀತಿನೇ ನೆಗೆಟಿವ್ ಆಗಿ ಮಾತಾಡ್ತಾಳೆ, ಗಾಸಿಪ್ ಮಾಡ್ತಾಳೆ. ಐ ಡೋಂಟ್ ವಾಂಟ್ ಟು ಟ್ರಸ್ಟ್ ಹರ್, ಶಿ ಇಸ್ ರಿಯಲಿ ಅ ನೆಗೆಟಿವ್ ಪರ್ಸನ್ ಅನ್ನೋ ಒಂದು ಥಾಟ್ ನಿಮಗೆ ಸಬ್ ಕಾನ್ಷಿಯಸ್ಲಿ ಕೂತ್ಕೊಂಡ್ಬಿಡುತ್ತೆ. ಅಂಥವ್ರನ್ನ ನೀವು ಏನೇ ಮಾಡಿದ್ರೂ ನಂಬಕ್ಕಾಗಲ್ಲ. ಇನ್ ಕೇಸ್ ನೀವೇ ಒಂದು ಗಾಸಿಪ್ ಮಾಡುವಂತಹ ವ್ಯಕ್ತಿ ಆಗಿದ್ರೆ ಪ್ಲೀಸ್ ಆ ಪರ್ಸ್ನಾಲಿಟಿ ಟ್ರೇಟ್ನ ಬಿಟ್ಬಿಡಿ. ನನ್ನ ಚಾನೆಲ್ ಆಬ್ಜೆಕ್ಟಿವ್ ಏನಂದ್ರೆ ಜನರ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕು, ಪೀಸ್ಫುಲ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ. ಸೊ ಪೀಸ್ಫುಲ್ ಆಗಿ ಖುಷಿಯಾಗಿ ಕ್ಲೀನ್ ಹಾರ್ಟ್ ಇರುವಂತಹ ವ್ಯಕ್ತಿ ಯಾರು ಈ ರೀತಿ ನೆಗೆಟಿವ್ ಆಗಿ ಇನ್ನೊಬ್ಬರ ಬಗ್ಗೆ ಅವ್ರು ಎದ್ದೋಗಿದ ತಕ್ಷಣ ಗಾಸಿಪ್ ಮಾಡೋದು ಈ ರೀತಿ ಮಾಡಲ್ಲ. ಹಾಗಂತ ನೀವು ಇನ್ನೊಬ್ಬರ ಬಗ್ಗೆ ಮಾತಾಡಲೇಬಾರ್ದು ಅಂತ ನಾನು ಹೇಳಲ್ಲ. ವಿ ಆಲ್ ನೀಡ್ ಸಮ್ ಫನ್. ಬಟ್ ಈಗ ನಾವು ನೇಬರು ಅಥವಾ ನಮ್ಮ ಜೊತೆ ಓದೋರು, ಕೆಲಸ ಮಾಡಿದವರು, ಅವ್ರ ಲೈಫಲ್ಲಿ ಏನಾಗ್ತಿದೆ ಅನ್ನೋ ಒಂದು ತಿಳ್ಕೊಳ್ಳೋವಂತಹ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಬಟ್ ಅದನ್ನ ಕೇಳಿ ಅಲ್ಲಿಗೆ ಬಿಟ್ಬಿಡಿ. ಅದ್ರ ಬಿಟ್ಟು ಅವ್ರನ್ನ ಜಡ್ಜ್ ಮಾಡೋದು, ಅವ್ರು ಹೀಗೆ ಮಾಡಿದ್ರು ಅದಕ್ಕೆ ಹೀಗಾಗಿರುತ್ತೆ, ಅಥವಾ ಅವಳು ಅಂಥವಳು ಇಂಥವಳು, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಅದು ನಿಮ್ಮ ಮೆಂಟಲ್ ಹೆಲ್ತ್ಗೆ ಒಳ್ಳೇದಲ್ಲ. ಆ ಮೂಮೆಂಟಲ್ಲಿ ಏನೇ ಒಂದು ಚೆನ್ನಾಗಿ ಅನ್ಸಿದ್ರು ಯು ಡೋಂಟ್ ಫೀಲ್ ನೈಸ್ ಅಬೌಟ್ ಯುವರ್ ಸೆಲ್ಫ್. ನಾನು ಹೀಗೆಲ್ಲ ಮಾತಾಡಬಾರ್ದಾಗಿತ್ತು ಅವ್ರ ಬಗ್ಗೆ ಅಂತ ನಿಮಗೆ ಅನಿಸುತ್ತೆ. ಸೊ ಇದು ನೆಗೆಟಿವ್ ಫ್ರೆಂಡ್ನ ಕ್ವಾಲಿಟಿ ಆಗಿದ್ರೆ, ಒಂದು ಗುಡ್ ಫ್ರೆಂಡ್ ಏನು ಮಾಡ್ತಾರೆ, ಇನ್ ಕೇಸ್ ಅವ್ರ ಫ್ರೆಂಡ್ ಎದ್ದೋದಾಗ ಇನ್ನೊಬ್ರು ಯಾರೋ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಕ್ಕೆ ಬಂದಾಗ, ನನ್ನ ಫ್ರೆಂಡ್ ಬಗ್ಗೆ ನನಗೆ ಗೊತ್ತು, ಪ್ಲೀಸ್ ಡೋಂಟ್ ಟಾಕ್ ಅಬೌಟ್ ಹರ್ ಲೈಕ್ ದ್ಯಾಟ್ ಅಂತ ಅವ್ರು ಇಲ್ಲದೇದಾಗ್ಲೂ ಅವ್ರ ಬಗ್ಗೆ ಒಳ್ಳೇದೇ ಮಾತಾಡ್ತಾರೆ. ಸೊ ಗುಡ್ ಫ್ರೆಂಡ್ ಇಸ್ ಸಮ್ವನ್ ನಿಮ್ಮ ಆಬ್ಸೆನ್ಸಲ್ಲೂ ನಿಮ್ಮ ಬಗ್ಗೆ ಒಳ್ಳೇದೇ ಮಾತಾಡ್ತಾರೆ. ನೀವು ಇದ್ದಾಗ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡೋದು, ನೀವಿಲ್ಲ ಅಂತ ಅಂದಾಗ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಈ ರೀತಿ ಮಾಡಲ್ಲ. ಸೊ ಈ ರೀತಿ ಫ್ರೆಂಡ್ಸ್ ಸಿಗೋದು ತುಂಬಾ ರೇರ್. ಈ ರೀತಿ ನಿಮಗೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಅಂದರೆ ಪ್ಲೀಸ್ ಅಟ್ ಎನಿ ಕಾಸ್ಟ್ ಅವ್ರನ್ನ ಬಿಟ್ಕೊಡ್ಬೇಡಿ. ಹೋಲ್ಡ್ ಆನ್ ಟು ದಟ್ ಫ್ರೆಂಡ್ಶಿಪ್. ಸೊ ಟಾಕ್ಸಿಕ್ ಆ್ಯಂಡ್ ಅ ಗುಡ್ ಫ್ರೆಂಡ್ ಟ್ರೇಟ್ ಏನು ಸಟಲ್ ಡಿಫ್ರೆನ್ಸ್ ಇರ್ಬೋದು ಅನ್ನೋದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದನ್ನು ಬಿಟ್ಟು ಇನ್ನೂ ತುಂಬ ಕ್ವಾಲಿಟೀಸ್ ಇರ್ಬೋದು, ಬಟ್ ನನಗೆ ಈಗ ತೋಚಿದಂತಹ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಫ್ರೆಂಡ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಪಾರ್ಟ್ನರ್ ಜೊತೆ ತುಂಬ ಚೆನ್ನಾಗಿದ್ದೀರಾ ಅಂದ ಮಾತ್ರಕ್ಕೆ ನಿಮಗೆ ಫ್ರೆಂಡ್ಶಿಪ್ ಬೇಡ ಅಂತ ಹೇಳೋಕ್ಕಾಗಲ್ಲ. ಗಾಡ್ ಫಾರ್ಬಿಡ್ ಹಾಗಾಗೋದು ಬೇಡ. ಬಟ್ ಏನೇ ಒಂದು ಫೈಟ್ಸ್ ಆಯಿತು, ಏನೋ ಆಯಿತು ಅಂತ ಅಂದರೆ ನಿಮಗೆ ಯಾರೂ ಇಲ್ಲ ಪ್ರಪಂಚದಲ್ಲಿ ಅನ್ನೋ ರೀತಿ ಮಾಡ್ಕೋಬೇಡಿ. ಯು ಶುಡ್ ಆಲ್ವೇಸ್ ಹ್ಯಾವ್ ಅಟ್ಲೀಸ್ಟ್ 1 or 2 ಕ್ವಾಲಿಟಿ ಫ್ರೆಂಡ್ಸ್ ಇರಲೇಬೇಕು. ನಿಮ್ಮನ್ನ ಜಡ್ಜ್ ಮಾಡದೇ ಇರೋರು, ನಿಮ್ಮ ಸಪೋರ್ಟ್ಗೆ ಯಾವಾಗಲೂ ಇರೋರು, ಇಂಥ ಫ್ರೆಂಡ್ಸ್ ನಮ್ಮ ಎಲ್ಲರ ಲೈಫಲ್ಲೂ ಅವಶ್ಯಕತೆ ಇದ್ದೇ ಇರ್ತಾರೆ. ಸೊ ಈ ರೀತಿ ಕ್ವಾಲಿಟಿ ಫ್ರೆಂಡ್ಶಿಪ್ಸ್ನ ಬೆಳೆಸ್ಕೊಳ್ಳಿ ಲೈಫಲ್ಲಿ, ತುಂಬಾ ಇಂಪಾರ್ಟೆಂಟ್. ನಮ್ಮ ಎಲ್ರಿಗೂ ಇನ್ನೊಂದು ಹ್ಯೂಮನ್ ಕನೆಕ್ಷನ್ ಬೇಕೇ ಬೇಕು. ವಿ ಆರ್ ಸೋಷಿಯಲ್ ಆ್ಯನಿಮಲ್ಸ್. ಆ್ಯಂಡ್ ಆಲ್ಸೋ ನಿಮಗೆ ಈ ಒಂದು ಒಳ್ಳೆ ಫ್ರೆಂಡ್ಸ್ನ ಮೀಟ್ ಆದಾಗ ಹೇಗಿರತ್ತೆ ಗೊತ್ತಾ, ಯೂಶ್ವಲಿ ಟಾಕ್ಸಿಕ್ ಫ್ರೆಂಡ್ಸ್ ಇದ್ದಾಗ ಅವಳು ಈ ರೀತಿ ಹೇಳಿದ್ಲು, ನಾನು ಈ ರೀತಿ ಡಿಫೆಂಡ್ ಮಾಡ್ಕೊಬೇಕು, ನನ್ನ ಯಾವಾಗಲೂ ಅಫೆಂಡ್ ಆಗೋ ರೀತಿನೇ ಮಾತಾಡ್ತಾಳೆ ಅನ್ನೋ ಒಂದು ಬ್ಯಾಟಲ್ ಶಿಪ್ಪಲ್ಲಿ ಇದ್ದಂಗೆ ಇರುತ್ತೆ. ಬಟ್ ಅದೇ ನೀವು ಒಂದು ಗುಡ್ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಯು ಡಿಸ್ಕಸ್ ಲಾಟ್ ಆಫ್ ಥಿಂಗ್ಸ್ ದಟ್ ಆಕ್ಚುಲಿ ಮ್ಯಾಟರ್. ಮೆಂಟಲ್ ಹೆಲ್ತ್ ಬಗ್ಗೆ ಆಗಿರ್ಬೋದು, ಸ್ಪಿರಿಚುಯಾಲಿಟಿ ಆಗಿರ್ಬೋದು, ಅಥವಾ ಸೊಸೈಟಿ ಏನು ನಡೀತಾ ಇದೆ, ಪೊಲಿಟಿಕಲ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಫಿಲಾಸಫಿ ಆಗಿರ್ಬೋದು, ಈ ರೀತಿ ಏನು ಮ್ಯಾಟರ್ ಆಗುತ್ತೆ ನಿಜವಾಗ್ಲೂ ನಮ್ಮ ಲೈಫ್ ನಡೆಸೋದಕ್ಕೆ, ಅಥವಾ ನೆಮ್ಮದಿ ಆಗಿರೋದಕ್ಕೆ, ಖುಷಿ ಆಗಿರೋದಕ್ಕೆ, ಅಥವಾ ಸೊಸೈಟಿಗೆ ಒಳ್ಳೇದು ಮಾಡೋದಕ್ಕೆ, ಈ ರೀತಿಯಾದಂತಹ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತೀವಿ. ಟಾಕ್ಸಿಕ್ ಫ್ರೆಂಡ್ಸ್ ಯೂಶಲಿ ಇನ್ನೊಬ್ಬರ ಲೈಫ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರ್ತಾರೆ, ವಿಚ್ ಇಸ್ ಆಫ್ ನೋ ಯೂಸ್. ಸೊ ಅಂಥ ಫ್ರೆಂಡ್ಶಿಪ್ಸ್ನ ಆದಷ್ಟು ಕಟ್ ಡೌನ್ ಮಾಡಿ ಆ್ಯಂಡ್ ಡೋಂಟ್ ಇನ್ವಾಲ್ವ್ ಇನ್ ಗಾಸಿಪ್ಸ್. ಅದು ನಿಮಗೆ ಯಾವುದೇ ರೀತಿ ಹೆಲ್ಪ್ ಮಾಡಲ್ಲ. ಇಫ್ ಪಾಸಿಬಲ್ ಮೇಕ್ ಫ್ರೆಂಡ್ಸ್ ವಿತ್ ರಿಚ್ ಪೀಪಲ್. ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಅವರ ಒಂದು ಮೆಂಟ್ಯಾಲಿಟಿ ಹೇಗಿರುತ್ತೆ, ವೈ ದೇ ಆರ್ ರಿಚ್, ಯಾವಾಗಲೂ ಏನು ಯೋಚನೆ ಮಾಡ್ತಾರೆ, ಏನರ ಬಗ್ಗೆ ಫೋಕಸ್ ಮಾಡ್ತಾರೆ ಅಂತ. ದಟ್ ವಿಲ್ ಆಲ್ವೇಸ್ ಹೆಲ್ಪ್ ಯು ಇಮೋಷ್ನಲಿ ಆ್ಯಂಡ್ ಆಲ್ಸೋ ಫಿನಾನ್ಷಿಯಲಿ ಪ್ರೋಗ್ರೆಸಿವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ. ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಮತ್ತೆ ಮುಂದಿನ ವಾರ ಸಿಗೋಣ. ಬಾಯ್.